ನೋಡಿ, ಇಡೀ ವಿಶ್ವದಲ್ಲೇ ಕನ್ನಡಿಗರ ಹವಾ ಈಗ. ಇಡೀ ವಿಶ್ವವೇ ಹುಬ್ಬೇರುವಂತೆ ಮಾಡಿದಂಥ ಕನ್ನಡಿಗರು ಫೋರ್ಬ್ಸ್ ಪಟ್ಟಿಯಲ್ಲಿ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ. ಈಗ ಒಬ್ಬ ಸ್ಟಾರ್ ನಟ, ದೇಶದ 100 ಪ್ರಭಾವಿ ವ್ಯಕ್ತಿಗಳ ಪಟ್ಟಿ ಈಗ ಬಿಡುಗಡೆಯಾಗಿದೆ. ಬಾಲಿವುಡ್ಗೆ ಸಡ್ಡು ಹೊಡೆದಿದ್ದಾರೆ ಕನ್ನಡದ ಸ್ಟಾರ್ ನಟ ಒಬ್ರು. ನೋಡಿ, ಇಡೀ ವಿಶ್ವವೇ ಹುಬ್ಬೇರುವಂತೆ ಮಾಡಿದಂಥ ಕನ್ನಡಿಗರು. ಈಗಾಗಲೇ ಇಡೀ ವಿಶ್ವವೇ ಹುಬ್ಬೇರುವಂತ ಮಾಡಿದಂಥ ಕನ್ನಡಿಗ ಅಂದರೆ ಅದು ನಮ್ಮ ಯಶ್. ಅವರ ನೆಕ್ಸ್ಟ್ ಯಾರು ಬರ್ತಾರೆ? ಫೋರ್ಬ್ಸ್ ಪಟ್ಟಿಯಲ್ಲಿ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ ಈಗ ಮತ್ತೊಬ್ಬ ಸ್ಟಾರ್ ನಟ. ದೇಶದ 100 ಪ್ರಭಾವಿ ವ್ಯಕ್ತಿಗಳ ಪಟ್ಟಿ ಬಿಡುಗಡೆಯಾಗಿದೆ. ಬಾಲಿವುಡ್ಗೆ ಪೈಪೋಟಿ ಕೊಟ್ಟಿದ್ದಾರೆ ಈಗ ಕನ್ನಡದ ಮತ್ತೊಬ್ಬ ಸ್ಟಾರ್ ನಟ. 100 ಸೆಲೆಬ್ರಿಟಿಗಳ ಪಟ್ಟಿಯಲ್ಲಿ ಈಗ ರಿಷಬ್ ಸ್ಥಾನವನ್ನು ಪಡೆದಿದ್ದಾರೆ. ರಿಷಬ್ ಶೆಟ್ಟಿ ಅವರು ಸ್ಥಾನವನ್ನು ಪಡೆದಿದ್ದಾರೆ. ಕಾಂತಾರ ಚಿತ್ರದ ಮೂಲಕ ಇಡೀ ವಿಶ್ವಕ್ಕೆ ಭೇಟಿಯಾಗಿದ್ರು, ವಿಶ್ವಕ್ಕೆ ಪರಿಚಯವಾಗಿದ್ರು ರಿಷಬ್ ಶೆಟ್ಟಿ. ಜಾಗತಿಕ ಮಟ್ಟದಲ್ಲಿ ಡಿವೈನ್ ಸ್ಟಾರ್ ಈಗ ಮಿಂಚ್ತಾ ಇದ್ದಾರೆ. ಬರಹಗಾರರ ವಿಭಾಗದಲ್ಲಿ ಖ್ಯಾತ ಬರಹಗಾರ್ತಿ ಬಾನು ಮುಸ್ತಾಗ್ಗೆ ಸ್ಥಾನ, ಅವ್ರಿಗೂ ಕೂಡ ಇದರಲ್ಲಿ ಸ್ಥಾನ ಸಿಕ್ಕಿದೆ. ಇಡೀ ವಿಶ್ವವೇ ಹುಬ್ಬೇರುವಂತೆ ಮಾಡಿದೆ. ಈಗ ಫೋರ್ಬ್ಸ್ ಪಟ್ಟಿಯಲ್ಲಿ ಪ್ಯಾನ್ ಇಂಡಿಯಾ ಸ್ಟಾರ್ ರಿಷಬ್ ಶೆಟ್ಟಿ ಅವರೀಗ ಸ್ಥಾನವನ್ನು ಪಡೆದಿದ್ದಾರೆ. ದೇಶದ 100 ಪ್ರಭಾವಿ ವ್ಯಕ್ತಿಗಳ ಪಟ್ಟಿ ಇದು. ಬಾಲಿವುಡ್ಗೆ ಪೈಪೋಟಿ ಕೊಟ್ಟಾರೀಗ ನಮ್ಮ ಕನ್ನಡದ ಸ್ಟಾರ್ ನಟ ರಿಷಬ್ ಶೆಟ್ಟಿ ಅವರು. 100 ಸೆಲೆಬ್ರಿಟಿಗಳಲ್ಲಿ ಸ್ಥಾನ ಪಡೆದಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಡಿವೈನ್ ಸ್ಟಾರ್ ಮಿಂಚಿದ್ದಾರೆ. ಈಗ ಬರಹಗಾರರ ವಿಭಾಗದಲ್ಲಿ ಖ್ಯಾತ ಬರಹಗಾರ್ತಿ ಬಾನು ಮುಸ್ತಾಗ್ಗೂ ಕೂಡ ಸ್ಥಾನ ಸಿಕ್ಕಂತಾಗಿದೆ. ಈಗಾಗಲೇ ರಿಷಬ್ ಶೆಟ್ಟಿ ಅವರು ಕಾಂತಾರ 1, ಕಾಂತಾರ 2 ಭಾಗಗಳಲ್ಲೂ ಕೂಡ ಮಿಂಚಿ ಜಾಗತಿಕ ಮಟ್ಟದಲ್ಲಿ ತಮ್ಮದೇ ಆದಂತಹ ಹವಾ ಕ್ರಿಯೇಟ್ ಮಾಡಿದ್ದಾರೆ. ಇನ್ನು ಬಾಲಿವುಡ್ಗೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಈಗಾಗಲೇ ಅವರ ಹನುಮಾನ್ ಚಿತ್ರವು ಕೂಡ ಶೂಟಿಂಗ್ನಲ್ಲಿದೆ. ಹನುಮಾನ್ ಚಿತ್ರೀಕರಣದಲ್ಲಿದ್ದಾರೆ. ಅದಾದ ನಂತರದಲ್ಲಿ ಶಿವಾಜಿ ಚಿತ್ರದಲ್ಲೂ ಕೂಡ ನಟನೆ ಮಾಡಲಿದ್ದಾರೆ. ಇದೀಗ ಫೋರ್ಬ್ಸ್ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ರಿಷಬ್ ಶೆಟ್ಟಿ ಅವರು. ದೇಶದ 100 ಪ್ರಭಾವಿ ವ್ಯಕ್ತಿಗಳ ಪಟ್ಟಿ ಈಗ ಬಿಡುಗಡೆಯಾಗಿದೆ. ಬಾಲಿವುಡ್ಗೆ ಸೆಡ್ ಹೊಡಿಲಿಕ್ಕೆ ಈಗ ರಿಷಬ್ ಶೆಟ್ಟಿ ರೆಡಿಯಾಗಿದ್ದಾರೆ. 100 ಸೆಲೆಬ್ರಿಟಿಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ ಈಗ ರಿಷಬ್ ಶೆಟ್ಟಿ ಅವರು. ನೋಡಿ, ಇಡೀ ವಿಶ್ವವೇ ಹುಬ್ಬೇರುವಂತೆ ಮಾಡಿದ್ದಾರೆ. ಈಗ ಒಂದು ಕಡೆ ಡಿವೈನ್ ಸ್ಟಾರ್ ಅಂತ ಬಿರುದನ್ನು ಪಡೆದುಕೊಂಡಿರುವಂಥ ರಿಷಬ್ ಶೆಟ್ಟಿ ಡಿವೈನ್ ಸ್ಟಾರ್ ಅಂತೇನೆ ಈಗಾಗಲೇ ವಿಶ್ವದಾದ್ಯಂತ ಹವಾ ಕ್ರಿಯೇಟ್ ಮಾಡಿದ್ದಾರೆ. ಮೊನ್ನೆ ಆಸ್ಟ್ರೇಲಿಯಾಕ್ಕೂ ಕೂಡ ತೆರಳಿದ್ರು ಗಂಡ ಹೆಂಡತಿ ರಿಷಬ್ ಶೆಟ್ಟಿ ಮತ್ತು ಅವರ ಪತ್ನಿ. ಅಲ್ಲಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳ ಹಿನ್ನೆಲೆ ಹೋಗಿದ್ರು. ಅವರ ಒಂದು ಆಸ್ಟ್ರೇಲಿಯಾದಲ್ಲಿನ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು. ಹಾಗಾದರೆ ರಿಷಬ್ ಶೆಟ್ಟಿ ಅವರು ಆಸ್ಟ್ರೇಲಿಯಾದಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋ ಕುತೂಹಲಗಳು ಎದ್ದಿದ್ವು, ಗಾಸಿಪ್ಗಳು ಕೂಡ ಎದ್ದಿದ್ದು. ಇದೆಲ್ಲದರ ಮಧ್ಯೆ ಫೋರ್ಬ್ಸ್ ಪಟ್ಟಿಯಲ್ಲಿ ಈಗ ರಿಷಬ್ ಶೆಟ್ಟಿ ಅವರು ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. 100 ಸೆಲೆಬ್ರಿಟಿಗಳಲ್ಲಿ ಇವರು ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಬರಹಗಾರರ ವಿಭಾಗದಲ್ಲಿ ಖ್ಯಾತ ಬರಹಗಾರ್ತಿ ಬಾನು ಮುಸ್ತಾಗೂ ಕೂಡ ಸ್ಥಾನ ಈಗ ಲಭಿಸಿದೆ. ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಸತ್ಯ ಅನ್ವೇಷಣೆಯ ಓಟದಲ್ಲೇ.